ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಲಿಖಿತಾ ಅಭಿಷೇಕ್ ಗೌಡ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ ಇದೊಂದು ಕುಕ್ಕಿಂಗ್ ವ್ಲಾಗ್ ಆಗಿರುತ್ತೆ. ಸೊ ನಮ್ಮನೇಲಿ ಇವತ್ತು ನೈಟ್ ಡಿನ್ನರ್ಗೆ ಮಸಾಲ ರೊಟ್ಟಿ ವಿತ್ ಕಾಯಿ ಚಟ್ನಿನ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಅದನ್ನು ಹೇಗೆ ಮಾಡ್ತಾಯಿದ್ದೀನಿ ಅಂತ ನಾನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಗೈಸ್, ಪ್ಲೀಸ್ ನಮ್ಮನ್ನ ಪ್ರೋತ್ಸಾಹಿಸಿ. ಓಕೆನಾ, ಸ್ಟಾರ್ಟ್ ಮಾಡೋಣ ಬನ್ನಿ ಇವಾಗ. ಓಕೆ ಗೈಸ್, ಇವಾಗ ನಾನು ಮಸಾಲ ರೊಟ್ಟಿಗೆ ಏನೇನು ಐಟಮ್ಸ್ನ ಹಾಕ್ತಾಯಿದ್ದೀನಿ ಅಂತ ತೋರಿಸ್ತೀನಿ. ಇದು ಅವರೆಕಾಯಿ ಸೀಸನ್ ಆಗಿರೋದ್ರಿಂದ ನಾನು ಇದ್ಕಿದ ಕಾಳನ್ನ ಯೂಸ್ ಮಾಡಿ ಮಸಾಲ ರೊಟ್ಟಿನ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಓಕೆನಾ, ಇವಾಗ ತೋರಿಸ್ತೀನಿ ನೋಡಿ ಗೈಸ್. ಇವಾಗ ಈ ಥರದೊಂದು ಬಾಣಲೆನ ಇಟ್ಕೊಂಡಿದ್ದೀನಿ. ಈ ಬಾಣಲೆಗೆ ಇಲ್ಲಿ ನೋಡಿ ಇದ್ಕಿದ ಕಾಳನ್ನ ಸ್ವಲ್ಪ ಗ್ರೈಂಡ್ ಮಾಡಿದ್ದೀನಿ. ಯಾಕಂದರೆ ರೊಟ್ಟಿ ಆಗಿರೋದ್ರಿಂದ ಅದು ಬಾಯಿಗೆ ಸಿಗುತ್ತೆ, ಬಟ್ ಬೇಗ ಬೇಯೋದಿಲ್ಲ. ಸೊ ಸ್ವಲ್ಪ ಲೈಟಾಗಿ ಈ ರೀತಿ ತರತರಿಯಾಗಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಕ್ಯಾರೆಟ್ನ ಸಹ ಮಿಕ್ಸ್ ಮಾಡಿದ್ದೀನಿ. ಇವಾಗ ಇದನ್ನು ಇದ್ರೊಳಗೆ ಹಾಕೊಳ್ಳೋಣ. ಓಕೆನಾ, ಈಗ ನೋಡಿ ಸಣ್ಣದಾಗಿ ಹೆಚ್ಚಿರೋ ಅಂತಹ ಈರುಳ್ಳಿನ ಯೂಸ್ ಮಾಡ್ಕೊತಾ ಇದ್ದೀನಿ. ಅದೊಂದು 2 ಈರುಳ್ಳಿ ತೊಗೊಂಡಿದ್ದೀನಿ, ಮೀಡಿಯಮ್ ಸೈಜ್ ಈರುಳ್ಳಿ. ಇವಾಗ ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿ ಈರುಳ್ಳಿ ಎಲ್ಲ ಸ್ವಲ್ಪ ಉದುರಾಗಲಿ, ಆ ರೀತಿ ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಇದ್ಕಿದ ಬೇಳೆ ಜೊತೆ ಇನ್ನೊಂದೇನೆಂದರೆ ನಾನು ಜೀರಿಗೆ ಸಹ ಗ್ರೈಂಡ್ ಮಾಡಿದ್ದೆ. ಅದು ಸ್ವಲ್ಪ ಜೀರಿಗೆ ಫ್ಲೇವರ್ ಇದ್ದರೆ ಚೆನ್ನಾಗಿರುತ್ತೆ ಈ ರೊಟ್ಟಿಗೆ ಅಂತೇಳಿ ಜೀರಿಗೆ ಸಹ ನಾನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಈ ರೀತಿ ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ. ಓಕೆನಾ, ಮಿಕ್ಸ್ ಆಗಿದೆ ಈಗ. ನೋಡಿ ಇವಾಗ ಇದಕ್ಕೆ 1 ಸ್ಪೂನ್ ಉಪ್ಪನ್ನ ಹಾಕ್ಕೊತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನ್ ಅಂತಲೇ ಏನಿಲ್ಲ. ಇದು ನಾನು ಮಾಡ್ತಾ ಇರೋದು 3 ಜನಕ್ಕೆ ಮನೆಯಲ್ಲಿ ಮಾಡ್ತಾ ಇರೋದು ರೊಟ್ಟಿ ಮತ್ತು ಕಾಯಿ ಚಟ್ನಿ. ನೋಡಿ ಇವಾಗ ಈ ಥರ ಒಣಮೆಣ್ಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ನಮ್ಮಲ್ಲಿ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕಮ್ಮಿ ಯೂಸ್ ಮಾಡೋದು, ಯಾಕಂದರೆ ಅದು ಸ್ವಲ್ಪ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗುತ್ತೆ ಆ ರೀತಿ ಅಂದ್ಕೊಂಡು ಆರೋಗ್ಯ ಕಡೆ ಯೋಚನೆ ಮಾಡಿಕೊಂಡು ಸೊ ನಾವು ಒಣಮೆಣ್ಸಿನ್ಕಾಯಿನ ಯೂಸ್ ಮಾಡೋದು. ಅದನ್ನು ಸಹ ಮಿಕ್ಸ್ ಮಾಡ್ಕೊಳ್ಳೋಣ. ಓಕೆ, ಇವಾಗ 1 ಕಪ್ ಅಕ್ಕಿ ಹಸಿಟ್ಟನ್ನ ನಾವಿಲ್ಲಿ ಹಾಕ್ಕೊತಾ ಇದ್ದೀನಿ. 1 ರಿಂದ 1.25 ಕಪ್ ಹಾಕ್ಕೊತೀನಿ. ಓಕೆ ನೋಡಿ, ಅದಕ್ಕೆ ಇಷ್ಟು 1/4 ಕಪ್ ಪ್ರಮಾಣದಲ್ಲಿ ರವೆನ ತೊಗೊತಾ ಇದ್ದೀನಿ. ಇದು ಬಂದು ಮೀಡಿಯಮ್ ರವೆ. ಓಕೆ, ಈಗ ಮಿಕ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ. ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಆ್ಯಕ್ಚುಲಿ ಏನಂದರೆ ಈ ಅಕ್ಕಿ ಗೈಸ್, ನೀವು ಬೇಕಂದರೆ ಇದ್ರ ಜೊತೆ ಸ್ವಲ್ಪ ಸಬ್ಬಕ್ಕಿ ಸೊಪ್ಪು ಸಹ ಆ್ಯಡ್ ಮಾಡ್ಕೊಬೋದು. ನಾನಿಲ್ಲಿ ಸಬ್ಬಕ್ಕಿ ಸೊಪ್ಪು ಯೂಸ್ ಮಾಡ್ತಾಯಿಲ್ಲ, ಪ್ಲೇನಾಗೇ ಮಾಡ್ತಾಯಿದ್ದೀನಿ. ಯಾಕಂದರೆ ನೀವು ಸಬ್ಬಕ್ಕಿ ಯೂಸ್ ಮಾಡಿದಾಗ ಒಂಥರ ಸಬ್ಬಕ್ಕಿ ಫ್ಲೇವರೇ ಬರುತ್ತೆ. ಸೊ ಇಲ್ಲಿ ನಾನು ಇಕ್ಕಿದ ಬೇಳೆ ಯೂಸ್ ಮಾಡಿರೋದ್ರಿಂದ ಸಬ್ಬಕ್ಕಿ ಸೊಪ್ಪನ್ನ ಅವಾಯ್ಡ್ ಮಾಡಿದ್ದೀನಿ. ನಿಮಗೆ ಇಷ್ಟ ಇದ್ದರೆ ನೀವು ಆ್ಯಡ್ ಮಾಡ್ಕೊಬೋದು. ನೋಡಿ ಈ ರೀತಿ ಫಸ್ಟ್ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಉಪ್ಪೆಲ್ಲ ನೀಟಾಗಿ ಮಿಕ್ಸ್ ಆಗಬೇಕು. ಅಂದರೆ ಎಲ್ಲರೂ ಒಂದೊಂದು ಸ್ಟೈಲಲ್ಲಿ ಮಾಡ್ತಾರೆ. ನಾನು ಈ ಸ್ಟೈಲಲ್ಲಿ ಮಸಾಲ ರೊಟ್ಟಿ ಮಾಡ್ತಾಯಿದ್ದೀನಿ. ಮಗುದು ತುಂಬಾ ಡಿಸ್ಟರ್ಬೆನ್ಸ್ ಇದೆ. ಪ್ಲೀಸ್ ವಾಯ್ಸ್ನ ಸ್ಟಾರ್ಟಿಂಗ್ ವಿಡಿಯೋ ಅಲ್ವಾ ಗೈಸ್, ಅದಕ್ಕೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಆದಮೇಲೆ ಓಕೆ, ಇವಾಗ ಫಸ್ಟ್ ಇದಕ್ಕೆ ನಾನು ಆಲ್ಮೋಸ್ಟ್ ಒಂದು ಹಾಫ್ ಆರ್ 1 ಕಪ್ಪಷ್ಟು ನೀರನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ತೀನಿ. ಸ್ಟಾರ್ಟಿಂಗ್ ಇಷ್ಟೇ ಹಾಕ್ಕೊಬೇಕಾಗುತ್ತೆ. ಈ ರೀತಿ ನೀಟಾಗಿ ಕಲಿಸ್ಕೋಬೇಕು. ನಾವು ಹಳ್ಳಿ ಕಡೆಯವರಾಗಿರೋದ್ರಿಂದ ಕೈಯಲ್ಲೇ ಕಲಿಸ್ತೀವಿ ಗೈಸ್, ಪ್ಲೀಸ್ ಅದು ಬೇಜಾರು ಮಾಡ್ಕೊಬೇಡಿ. ಸ್ಪೂನಲ್ಲೆಲ್ಲ ಕಲ್ಸೋಕ್ಕೆ ನಮಗೆ ಬರಲ್ಲ. ಅಂದರೆ ನೀಟಾಗಿ ಚೆನ್ನಾಗಿ ಇದನ್ನು ಮಿದ್ರೆ ರೊಟ್ಟಿ ತುಂಬ ಚೆನ್ನಾಗಿ ಸ್ಮೂತಾಗಿ ನಾವು ರೊಟ್ಟಿನ ಹೆಂಚ್ ಮೇಲೆ ಬಳಿಬೋದು. ನಾವು ಬಳಿಯೋ ರೊಟ್ಟಿ ಮಾಡೋದು, ನಮ್ಮ ಕಡೆ ಎಲ್ಲ ನಾವು ರೊಟ್ಟಿನ ಬಳಿತೀವಿ. ನಮ್ಮ ಅಪ್ಪರ ಕಡೆ ಎಲ್ಲ ನಾವು ರೊಟ್ಟಿನ ತೊಡ್ತಾರೆ. ನನಗೆ ಆ ರೀತಿ ಬರಲ್ಲ, ಬಳಿಯೋ ರೊಟ್ಟಿನೇ ನಾನು ಕಲ್ತಿರೋದು. ನೋಡಿ ಈ ಥರ ಆಗಿ ಒಂದು 5 ಮಿನಿಟ್ಸ್ ಈ ಥರ ಇರಬೇಕು. ಈ ಥರ ಇರುವಾಗ ಒಂದು 5 ಮಿನಿಟ್ಸ್ ನಾವು ಮಿದಿಬೇಕಾಗುತ್ತೆ. ಸೊ ದಟ್ ನಾವು ಈಸಿಯಾಗಿ ರೊಟ್ಟಿ ಬಳಿಯೋಕ್ಕೆ ಈಸಿ ಆಗುತ್ತೆ ಅಂತ ಅಷ್ಟೇ. ನೋಡಿ ಈ ರೀತಿ ನೀಟಾಗಿ ಮಾಡಬೇಕು. ನೈಟ್ ಹೊತ್ತು ಈ ರೀತಿ ತಿನ್ನೋದಕ್ಕೆ ಒಂಥರ ಬಿಸಿ ಬಿಸಿ ಮಸಾಲ ರೊಟ್ಟಿ, ಕಾಯಿ ಚಟ್ನಿ ಈ ಥರ ಎಲ್ಲ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ನಾವು ಬೆಳಗ್ಗೆ ಹೊತ್ತು ಈ ರೊಟ್ಟಿ ಮಾಡೋದೆಲ್ಲ ತುಂಬ ಕಮ್ಮಿ ಗೈಸ್, ಯಾಕಂದರೆ ಕೆಲ್ಸಕ್ಕೆ ಹೋಗ್ಬಿಡ್ತಾರೆ, ಬೇಗ ಎಂಜಾಯ್ ಮಾಡ್ಕೊಂಡು ತಿನ್ನೋದಕ್ಕಾಗಲ್ಲ, ಮತ್ತು ಫಾಸ್ಟಾಗಿ ತಿಂದೋಗ್ತಾರೆ. ಸೊ ನೈಟ್ ಹೊತ್ತು ಮಾಡಿದ್ರೆ ಎಲ್ಲರೂ ನೆಮ್ಮದಿಯಾಗಿ ಕುತ್ಕೊಂಡು ತಿನ್ಬೋದಂತ ಅಷ್ಟೇ.
ನೋಡಿ ಈ ರೀತಿ ನೀಟಾಗಿ ಒಂದು 5 ಮಿನಿಟ್ಸ್ ಮಿದಿಬೇಕಾಗುತ್ತೆ. ಓಕೆ ನೋಡಿ ಗೈಸ್, ಈ ಥರ ಮಿದ್ದಾದ್ಮೇಲೆ ಇನ್ನೊಂದು ಕಪ್ ಆರ್ ಇನ್ನೊಂದು ಲೋಟ ನಾವು ಈ ರೀತಿ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿ ಸೈಡಲ್ಲಿ ಇಟ್ಕೊಳ್ಳೋಣ. ನೋಡಿ ಮಿಕ್ಸ್ ಮಾಡಬೇಕು ನೀಟಾಗಿ. ಕನ್ಸಿಸ್ಟೆನ್ಸಿ ನಿಮಗೆ ಬಳಿಯೋ ಕನ್ಸಿಸ್ಟೆನ್ಸಿ ಏನಿರುತ್ತೆ ಆ ಬಳಿಯೋ ಕನ್ಸಿಸ್ಟೆನ್ಸಿಗೆ ನೀವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೋಡಿ ಸ್ವಲ್ಪ ತೆಳ್ಳಗೆ ನಾವು ಮಾಡಿಕೊಂಡ್ರೆ ರೊಟ್ಟಿ ಗರಿ ಗರಿಯಾಗಿ ಬರುತ್ತೆ. ನೋಡಿ ಗೈಸ್, ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಆ್ಯಕ್ಚುಲಿ ಇದು ನಂದು ಫಸ್ಟ್ ವಿಡಿಯೋ ಆಗಿರೋದ್ರಿಂದ ಏನಾದ್ರು ಸ್ವಲ್ಪ ಅಡೆತಡೆಗಳು, ಸೌಂಡ್ ಎಫೆಕ್ಟ್ಸು ಈ ರೀತಿ ಏನಾದ್ರು ಇದ್ದರೆ ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ನೋಡಿ ಗೈಸ್, ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇಟ್ಟು ಓಕೆ ಇಟ್ಟು ನೋಡಿ ಈ ಕನ್ಸಿಸ್ಟೆನ್ಸಿಯಲ್ಲಿ ಬರಬೇಕು. ನಾನು ಸೌಟಲ್ಲಿ ಒಂದ್ಸಲಿ ತೋರಿಸ್ತೀನಿ ನಿಮಗೆ, ಓಕೆನಾ? ಓಕೆ, ಇಲ್ಲಿ ನೋಡಿ ಗೈಸ್, ಇಟ್ಟು ಈ ಕನ್ಸಿಸ್ಟೆನ್ಸಿಗೆ ನಿಮಗೆ ರೆಡಿಯಾಗಿರಬೇಕು, ಓಕೆನಾ? ಕೈಯಲ್ಲೇ ಬೆಳೆಯೋದು, ಬಟ್ ನಿಮಗೆಲ್ಲ ಗೊತ್ತಾಗಲಿ ಈಸಿಯಾಗಿ ಅಂತ ನಾನು ಈ ಸೌಟಲ್ಲಿ ಯಾವ ಕನ್ಸಿಸ್ಟೆನ್ಸಿಲಿ ಇರಬೇಕು ಅಂತೇಳಿ ತೋರಿಸ್ತಾ ಇದ್ದೀನಿ. ನೋಡಿ ಇಷ್ಟು ಥರ ಹಿಟ್ಟು ಕನ್ಸಿಸ್ಟೆನ್ಸಿ, ಈ ಥರ ಹಿಟ್ಟಿನ ಕನ್ಸಿಸ್ಟೆನ್ಸಿನ ನೀವು ರೆಡಿ ಮಾಡ್ಕೋಬೇಕಾಗುತ್ತೆ. ಓಕೆ ನೋಡಿ. ಓಕೆ, ಈಗ ನೆಕ್ಸ್ಟ್ ನಿಮಗೆ ಕಾಯಿ ಚಟ್ನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನಮ್ಮ ಕಡೆ ಹೇಗೆ ಮಾಡ್ತೀವಿ ಅಂತ ಹೇಳ್ಕೊಡ್ತೀನಿ. ಓಕೆ ಗೈಸ್, ಈಗ ಕಾಯಿ ಚಟ್ನಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈಗ ಫಸ್ಟಿಗೆ ಒಂದು ಬೌಲ್ ಕಾಯಿ ಹಾಕ್ಕೊಳ್ಳೋಣ. 1 ಬೌಲ್ ಕಾಯಿಗೆ ಒಂದು 5-6 ಒಣಮೆಣ್ಸಿನ್ಕಾಯನ್ನ ಹುರಿದು ಹಾಕ್ಕೊತಾ ಇದ್ದೀನಿ. ಇವಾಗ ಇದಕ್ಕೆ ಒಂದು ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ಒಂದು ಸ್ವಲ್ಪ ಕರಿಬೇವು ಆ್ಯಡ್ ಮಾಡ್ಕೊಳ್ಳೋಣ. ನಮ್ಮ ಮನೇಲಿ ನಾವು ಕರಿಬೇವನ್ನ ಒಣಗಿಸಿಟ್ಟಿರ್ತೀವಿ, ಹಸಿ ಕರಿಬೇವು ಸಹ ಆ್ಯಡ್ ಮಾಡ್ಕೊಬೋದು ನೀವು, ಓಕೆನಾ? ಇದಕ್ಕೆ ಸ್ವಲ್ಪ ಹುಣಸೆಹಣ್ಣು ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಂತರ ಸ್ವಲ್ಪ ನೀರು. ನಾನು ಸಿಂಪಲ್ಲಾಗೇ ನಮ್ಮಮ್ಮ ತೋರಿಸ್ಕೊಟ್ಟಿದ್ದು ರೆಸಿಪಿದು, ನಾನು ಇಷ್ಟು ಸಿಂಪಲ್ಲಾಗೇ ಚಟ್ನಿನ ಮಾಡೋದು. ಇವಾಗ ಮುಚ್ಚಿ ಗ್ರೈಂಡ್ ಮಾಡ್ಕೊಂಬಂದು ತೋರಿಸ್ತೀನಿ ನಿಮಗೆ. ಓಕೆ, ಈಗ ಚಟ್ನಿ ರುಬ್ಕೊಂಡು ಬಂದಿದ್ದೀನಿ ಗೈಸ್. ಈಗ ಚಟ್ನಿ ನೋಡಿ, ಚಟ್ನಿ ಈ ಕನ್ಸಿಸ್ಟೆನ್ಸಿಯಲ್ಲಿ ರುಬ್ಬಿದ್ದೀನಿ ನಾನು, ಓಕೆನಾ? ನಾನು ಇಷ್ಟೇ ಸಿಂಪಲ್ಲಾಗಿ ಈ ಕಾಯಿ ಚಟ್ನಿನ ಮಾಡೋದು. ಇದು ನಮ್ಮಮ್ಮ ಹೇಳ್ಕೊಟ್ಟಿದ್ದು ರೆಸಿಪಿ. ನನಗೆ ತುಂಬಾ ಟೇಸ್ಟಿಯಾಗಿರುತ್ತೆ ಗೈಸ್, ಅದು ಮಸಾಲ ರೊಟ್ಟಿಗಂತೂ ಸೂಪರ್. ಈಗ ಇದಕ್ಕೆ ಸ್ವಲ್ಪ ಲೈಟಾಗಿ ಒಗ್ಗರಣೆ ಹಾಕ್ಕೊಳ್ಳೋಣ. ಓಕೆ, ಫಸ್ಟ್ ಗ್ಯಾಸ್ ಹಚ್ಕೊಳ್ಳೋಣ. ನೋಡಿ ಇಲ್ಲಿ ಒಗ್ಗರಣೆಗೆ ಈಗ ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಜಾಸ್ತಿ ಇತ್ತು, ಸ್ವಲ್ಪ ಶಿಫ್ಟ್ ಮಾಡ್ಕೊತೀನಿ. ನೋಡಿ ಗೈಸ್, ಒಗ್ಗರಣೆಗೆ ಫಸ್ಟ್ ನಾನು 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಈಗ ಎಣ್ಣೆ ಕಾದ ನಂತರ ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳೋಣ. ಸಾಸಿವೆ ಚಟಪಟ ಅನ್ನುವಾಗ ಕರಿಬೇವು, ಒಂದು ಒಣಮೆಣಸಿನ್ಕಾಯಿ, ಸ್ವಲ್ಪ ಕಡಲೆಬೇಳೆ, ಇಷ್ಟನ್ನು ಹಾಕಿ ಒಂದು ಫ್ರೈ ಮಾಡೋಣ. ಸೊ ಇದು ಒಗ್ಗರಣೆ ರೆಡಿ ಆಗುತ್ತೆ ನಮಗೆ. ಸ್ವಲ್ಪ ಉದ್ದಿನಬೇಳೆ ಸಹ ಹಾಕ್ಕೊಬೋದು. ನಮ್ಮ ಮನೇಲಿ ಇವತ್ತು ಉದ್ದಿನಬೇಳೆ ಖಾಲಿ ಆಗಿಬಿಟ್ಟಿತ್ತು, ಸೊ ಕಡಲೆಬೇಳೆ ಎಲ್ಲ ಎಂಡ್ ಮಾಡ್ಕೊಂಡಿದ್ದೀನಿ ನಾನು. ಓಕೆ, ಒಗ್ಗರಣೆ ಇಷ್ಟು ಚೆನ್ನಾಗಿ ರೆಡಿ ಆಯಿತು ನೋಡಿ. ಈಗ ಒಗ್ಗರಣೆ ಆಗಿದೆ, ಗ್ಯಾಸ್ ಆಫ್ ಮಾಡೋಣ. ಓಕೆ, ಗ್ಯಾಸ್ ಆಫ್ ಮಾಡಿ ಈ ಚಟ್ನಿಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದ್ರ ಜೊತೆ ಒಗ್ಗರಣೆ ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ಬೇರೆ ಕಡೆ ಸಹ ಶಿಫ್ಟ್ ಮಾಡ್ಕೊಬೋದು, ನಾವೆಲ್ಲ ಇದರಲ್ಲೇ ಇಟ್ಟು ಮಾಡ್ಕೊತೀವಿ. ಈ ಕನ್ಸಿಸ್ಟೆನ್ಸಿಲಿ ಚಟ್ನಿ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಅಕ್ಕಿ ರೊಟ್ಟಿನ ಹೇಗೆ ಬೆಳಿತೀನಿ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ನೋಡಿ ಎಷ್ಟು ಟೇಸ್ಟಿಯಾಗಿರುತ್ತೆ ಗೊತ್ತಾಗ, ಎಷ್ಟು ಸಿಂಪಲಾಗಿ ಮಾಡ್ಕೊತೀವಿ, ತುಂಬಾ ರುಚಿಯಾಗಿ ಈ ಚಟ್ನಿ ನಿಮಗೆ ಸಿಗುತ್ತೆ. ಓಕೆ ಗೈಸ್, ಇವಾಗ ರೊಟ್ಟಿ ನಾನು ಈ ಹಂಚಲ್ಲಿ ಬೆಳೀತಾ ಇರೋದು. ಇದು ನಮ್ಮ ಅಜ್ಜಿ ಊರಲ್ಲಿ ತೆಗ್ದು ಕೊಟ್ಟು ಕಳಿಸಿರೋದು. ಸೊ ನಾವು ರೊಟ್ಟಿ ಈ ಹಂಚನ್ನೇ ಯೂಸ್ ಮಾಡೋದು.
ಈಸಿಯಾಗಿ ನಾವು ರೊಟ್ಟಿನ ಬಳ್ಕೊಬೋದು. ಸೊ ಗೈಸ್, ನೀವು ಸಾಧ್ಯವಾದಷ್ಟು ಈ ಥರ ಹಂಚನ್ನ ತಗೊಳ್ಳೋಕ್ಕೆ ಟ್ರೈ ಮಾಡಿ. ಓಕೆನಾ? ಓಕೆ, ಗ್ಯಾಸ್ ಹಚ್ಚಿ ನಾನು ರೊಟ್ಟಿ ಹಂಚನ್ನ ಇಟ್ಟಿದ್ದೀನಿ ಗೈಸ್ ಗ್ಯಾಸ್ ಮೇಲೆ. ನಮ್ಮ ಅಡುಗೆ ಮನೆ ಸ್ವಲ್ಪ ಮನೆಯೇ ಫುಲ್ ಮೆಸ್ಸಿ ಆಗಿದೆ. ಯಾಕಂದರೆ ನಾವು ಮನೇನ ಶಿಫ್ಟ್ ಮಾಡ್ತಾಯಿದ್ದೀವಿ, ಹೊಸ ಮನೆಗೆ ಹೋಗ್ತಾಯಿದ್ದೀವಿ. ಸೊ ಮನೆಯೆಲ್ಲ ಸ್ವಲ್ಪ ಮೆಸ್ಸಿ ಆಗಿದೆ. ಬೇಡಲ್ಲಿ ಸ್ವಲ್ಪ ಈ ಥರ ನೀರು ಹಿಡ್ಕೋಬೇಕು, ಯಾಕಂದರೆ ಕೈ ಹೆಚ್ಕೊಳ್ಳೋಕ್ಕೆ ಬೇಕಾಗುತ್ತೆ. ನಾವು ರೊಟ್ಟಿ ಬೆಳೆಯುವಾಗ ಕೈ ಹೆಚ್ಕೊಳ್ಳೋಕ್ಕೆ ಬೇಕಾಗುತ್ತೆ. ಈಗ ನೋಡಿ, ಹಂಚು ಕಾದಿದೆ. ಇವಾಗ ರೊಟ್ಟಿ ಹಾಕೊಳ್ಳೋಣ. ಈ ಥರ ಒಂದು ಬೌಲ್ ಸಪೋರ್ಟಿಂದ ನಾನು ಈ ಹಸಿಟ್ಟನ್ನ ಇದ್ರ ಮೇಲೆ ಹಾಕ್ಕೊತೀನಿ. ಹಾಕ್ಕೊಂಡು ನಿಧಾನಕ್ಕೆ ಇಟ್ಟು ಬೆಳ್ಕೋಬೇಕಾಗುತ್ತೆ. ನೋಡಿ, ಈ ರೀತಿ ಬೆಳೆದು ಈ ಥರ ಒಂದು ಪ್ಲೇಟ್ನ ತಗೊಂಡು ಮುಚ್ಚಬೇಕಾಗುತ್ತೆ. ಓಕೆ, ಆ್ಯಕ್ಚುಲಿ ನಮ್ಮ ಕಡೆ ಮಾಡೋ ಅಕ್ಕಿ ರೊಟ್ಟಿ ವಿಧಾನ ನಿಮ್ಮ ಕಡೆ ಯಾವ್ಯಾವ ರೀತಿ ಮಾಡ್ತೀರಾ ಅಂತ ನಮಗೆ ಕಮೆಂಟಲ್ಲಿ ತಿಳಿಸಿ ಗೈಸ್. ಓಕೆನಾ? ನೋಡಿ, ಇಲ್ಲಿ ಬೇಯ್ತಾ ಇದೆ ರೊಟ್ಟಿ. ನೋಡಿ ಗೈಸ್, ಇವಾಗ ರೊಟ್ಟಿ ಎತ್ತುತ್ತಾ ಇದ್ದೀನಿ. ನೋಡಿ, ಇವಾಗ ಸ್ವಲ್ಪ ಬೆಂದಿದೆ. ಇನ್ನೂ ಸ್ವಲ್ಪ ಓಪನ್ ಹೆಂಚಿಟ್ಟು ಬೇಯಿಸ್ಬೇಕಾಗತ್ತೆ. ಇವಾಗ ರೊಟ್ಟಿ ಎತ್ತೋಣ. ಸಲೀಸಾಗಿ ಬರುತ್ತೆ ನೋಡಿ ಗೈಸ್. ಈ ಥರ ಹೆಂಚಲ್ಲೇ ನೀವು ರೊಟ್ಟಿ ಆದಷ್ಟು ಮಾಡೋಕ್ಕೆ ಟ್ರೈ ಮಾಡಿ. ತುಂಬ ಈಸಿಯಾಗಿ ರೊಟ್ಟಿ ನಿಮಗೆ ಎತ್ಬೋದು, ಹಾಕೋಕ್ಕಾಗಿರ್ಬೋದು, ತುಂಬ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಈ ಕಡೆ ಸಹ ಹಾಕಿ ಬೇಯಿಸೋಣ. ನೋಡಿ, ಒಂದು 2 ನಿಮಿಷ ಈ ಕಡೆ ಬೆಂದರೆ ಸಾಕು. ಯಾಕಂದರೆ ನಾವು ತೆಳ್ಳಗೆ ಮಾಡಿದ್ದೀವಿ. ನೋಡ್ಬೋದು ನೀವು ಇಲ್ಲಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ. ನೋಡಿ ಗೈಸ್, ಎಷ್ಟು ಚೆನ್ನಾಗಿ ರೊಟ್ಟಿ ಬಂದಿದೆ. ಈಗ ಟೇಸ್ಟ್ ಮಾಡಿ ಹೇಳೋಣ. ನಮ್ಮ ಹಸ್ಬೆಂಡ್ನ ಕೇಳೋಣ ಯಾವ ರೀತಿ ಬಂದಿದೆ ಅಂತ. ಕಟ್ ಮಾಡಿ. ನಮ್ಮ ಹಸ್ಬೆಂಡ್ಗೆ ಚಟ್ನಿ ಮೇಲೆ ಈ ಥರ ಈರುಳ್ಳಿ ಹಾಕ್ಕೊಂಡು ತಿನ್ನೋಕ್ಕೆ ತುಂಬ ಇಷ್ಟ. ಸೊ ಈರುಳ್ಳಿನ ಅವ್ರಿಗೋಸ್ಕರ ಕಟ್ ಮಾಡಿ ಹಾಕ್ತಾಯಿದ್ದೀನಿ ನಾನು. ನೋಡಿ ಗೈಸ್, ರುಚಿಯಾಗಿರೋ ಮಸಾಲ ರೊಟ್ಟಿ, ಕಾಯಿ ಚಟ್ನಿ ರೆಡಿ ಟು ಈಟ್ ಆ್ಯಂಡ್ ರೆಡಿ ಟು ಸರ್ವ್. ಬನ್ನಿ ಕೇಳೋಣ ಹೇಗಿದೆ ಅಂತ. ಟೇಸ್ಟ್ ಮಾಡಿ ಹೇಳಿ ಹೇಗಿದೆ ಅಂತ. ಪಪ್ಪು, ನಿನಗೂ ಬೇಕವಾ? ನಿಮಗೂ ಬೇಕಾ? ಚೆನ್ನಾಗಿದೆಯಾ? ಓಕೆನಾ? ಥ್ಯಾಂಕ್ ಯು. ನೋಡಿ ಗೈಸ್, ಇಷ್ಟೇ ಕಾಯಿ ಚಟ್ನಿ ಮತ್ತು ರೊಟ್ಟಿ ಮಾಡೋ ರೆಸಿಪಿ. ನಾನು ಟೇಸ್ಟ್ ಮಾಡಿ ನೋಡ್ತೀನಿ ಈಗ. ತುಂಬಾ ಚೆನ್ನಾಗಿ ಬಂದಿದೆ ಗೈಸ್. ಸೊ ನೀವು ಒಂದ್ಸಲಿ ಮನೇಲಿ ಟ್ರೈ ಮಾಡಿ ನೋಡಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ದಯವಿಟ್ಟು ನಮ್ಮನ್ನ ಪ್ರೋತ್ಸಾಹಿಸಿ. ಥ್ಯಾಂಕ್ ಯು ಗೈಸ್.